ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅನ್ಕೋತೀನಿ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದರೆ ಆ್ಯಸ್ ಡಿಸ್ಕಸ್ಡ್ ಇನ್ ಎ ಪ್ರೀವಿಯಸ್ ಅನಾಲಿಸಿಸ್ ವಿಡಿಯೋ, ನಾನು ಹೇಳಿದ್ದು ಏನಪ್ಪ ಅಂತಂದರೆ ಇಲ್ಲಿ 24,250 ಏನದ ಒಂದು ಸ್ವಲ್ಪ ರೆಸಿಸ್ಟೆನ್ಸ್ ಇದೆ. ಯಾಕಂದರೆ ಪಿ ಎಸ್ ಟಿ ಇಲ್ಲಿ ಸೆಲ್ಲಿಂಗ್ಸ್ ಪ್ರೆಷರ್ ಜಾಸ್ತಿ ಆಗಿತ್ತು. ಸೊ ಅದೇ ಥರ ಏನಾಯಿತು, ಮಾರ್ಕೆಟ್ ಏನಂದರೆ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಈ ಗ್ಯಾಪ್ ಡೌನ್ ಓಪನ್ ಆಗಿ 24,000 ಒಂದು ರೌಂಡ್ ಲೆವೆಲ್ ಮಾರ್ಕೆಟ್ ಏನಾಗ್ಯದ. ಈ 24,000 ಏನು ರೌಂಡ್ ಲೆವೆಲ್ ಇತ್ತಲ್ಲ, ಈ ರೌಂಡ್ ಲೆವೆಲಿಗೆ ರೆಸ್ಪೆಕ್ಟ್ ಕೊಟ್ಟು ಇಲ್ಲಿಂದ ಏನದ ಒಂದು ಸ್ವಲ್ಪ ಅಪ್ಸೈಡ್ ಮೂಮೆಂಟ್ ಏನಾದ್ರು ಇದ್ರಾಗ ಆಗ್ಯದ. ಏನಪ್ಪ ಅಂತಂದ್ರೆ ಈ 15 ಮಿನಿಟ್ ಟೈಮ್ ಫ್ರೇಮ್ದಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಇತ್ತು ಅಂಥೇಳಿ. ಲೆಟ್ಸ್ ಸಿ 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿರಿ, ಮಾರ್ಕೆಟ್ ಏನಾಯಿತು, ಈ ಪ್ರೀವಿಯಸ್ ಸ್ವಿಂಗ್ ಏನದಲ್ಲ, ಇಲ್ಲಿ ಪ್ರೀವಿಯಸ್ ಕ್ಲೋಸಿಂಗ್ ಏನದ ನೋಡಿರಿ, ಇಲ್ಲಿ ಪ್ರೀವಿಯಸ್ ಕ್ಲೋಸಿಂಗ್ ರೆಸ್ಪೆಕ್ಟ್ ಕೊಟ್ಟದ ಮಾರ್ಕೆಟ್, ರೈಟ್. ಆಮೇಲೆ ಇದೊಂದು ರೌಂಡ್ ಲೆವೆಲ್ ಅದ ಮಾರ್ಕೆಟ್. ಇದ್ರ ಹಿಂದಿನ ದಿನ ಏನಾಗಿತ್ತು, ಇಲ್ಲಿ ಬಂದು ಕಂಟಿನ್ಯೂಸ್ ಶಾರ್ಪ್ ಸೆಲ್ಲಿಂಗ್ ಆಗೋದಾಗೋದು ಏನಾಗಿತ್ತು, ಒಂದು 23,900 ಈ ನಿಯರೆಸ್ಟ್ ವಾಲಿ 900 to 23,800 ಈ ಝೋನೇ ಒಂದು ಸಪೋರ್ಟ್ ಇತ್ತು ಪ್ರೀವಿಯಸ್ ಇದ್ರಾಗ. ಸೊ ಆ ಸಪೋರ್ಟಿಗೆ ರೆಸ್ಪೆಕ್ಟ್ ಕೊಟ್ಟು ಆ ಮಾರ್ಕೆಟ್ ಏನದು ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಅದು ನೆಕ್ಸ್ಟ್ ಡೇ ಒಂದು ಶಾರ್ಪ್ ಸೆಲ್ಲಿಂಗ್ ಆದ್ಮೇಲೆ ನೆಕ್ಸ್ಟ್ ಏನದ ಕನ್ಸೋಲಿಡೇಷನ್ ಅನ್ನೋ ಸೈಡ್ ವೇಸ್ ಝೋನ್ ಆಗಿದೆ. ಯಾವುದೇ ಥರದ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗಿಲ್ಲ ಅಲ್ಲಿ. ಒಂದು ಕಂಪ್ಲೀಟಾಗಿ ಸೈಡ್ ವೇಸ್ ಮಾಡಿಕೊಂಡು ಮಾರ್ಕೆಟ್ ಏನದ ಈ ಪ್ರೀವಿಯಸ್ ಡೇ ಏನು ಓಪನಿಂಗ್ ಇತ್ತಲ್ಲ, ಆ ಓಪನಿಂಗ್ ಬಳಿ ಕ್ಲೋಸ್ ಆಗಿತ್ತು ಮಾರ್ಕೆಟ್, ರೈಟ್. ಅದಾದಮೇಲೆ ಏನಾಯ್ತಪ್ಪ ಅಂತಂದ್ರೆ ಅದು ನೆಕ್ಸ್ಟ್ ಇಮಿಡಿಯೇಟ್ ಅಂದರೆ ಇಲ್ಲೊಂದು ಸಪೋರ್ಟ್ ಇತ್ತು. ಸೊ ಹಂಗಾಗಿ ನೆಕ್ಸ್ಟ್ ಇಮಿಡಿಯೇಟ್ ಗ್ಯಾಪ್ ಅಪ್ ಓಪನ್ ಆಗಿ ಈ ಸೆಲ್ಲಿಂಗ್ ಪ್ರೆಷರ್ ಏನೈತಲ್ಲ, ಈ ಸೆಲ್ಲಿಂಗ್ ಝೋನ್ ಏನೈತಲ್ಲ, ಇಲ್ಲಿ ನೋಡಿರಿ, ಲೈಟ್ ಈ ಸೆಲ್ಲಿಂಗ್ ಝೋನ್ ಇಲ್ಲಿ ಬಂದು ಏನಾಗಿದೆ, ಮಾರ್ಕೆಟ್ 2-3 ಟೈಮ್ಸ್ ಏನೋ ಟೆಸ್ಟ್ ಮಾಡ್ಯದ. ಯಾವುದು ಇಲ್ಲಿ. ಸೊ ಮಾರ್ಕೆಟ್ ಇಲ್ಲಿ ಏನು ಈ ಝೋನ್ದಾಗ ಏನಾಗ್ಯದ, ಬಂದು 2-3 ಟೈಮ್ಸ್ ಟೆಸ್ಟ್ ಮಾಡ್ಯದ, ರೈಟ್. ಇಲ್ಲಿ ಫಸ್ಟ್ ಟೈಮ್ ಬಂದು ಇಲ್ಲಿಂದ ಸೆಲ್ ಆಫ್ ಆಯಿತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಮತ್ತೆ ಸೆಲ್ ಆಫ್ ಆಯಿತು. ಆಮೇಲೆ ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಏನಾಗಿದೆ, ಕ್ಲೋಸ್ ಆಗಿದ್ದಾಗಿದ್ದು ಇದು ಒಂದು ರೆಸಿಸ್ಟೆನ್ಸ್ ಇತ್ತು. ರೆಸಿಸ್ಟೆನ್ಸ್ ಇರೋದ್ರಿಂದ ಮಾರ್ಕೆಟ್ ಏನೋ ಒಂದು ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಗ್ಯಾಪ್ ಡೌನ್ ಓಪನ್ ಎಲ್ಲಾಗ್ಯದಪ್ಪ ಅಂತಂದ್ರೆ ಪ್ರೀವಿಯಸ್ 2 ಡೇಸ್ ಅಂದರೆ ಹಿಂದಿನ ಏನು ಕ್ಲೋಸಿಂಗ್ ಇತ್ತಲ್ಲ, ಆ ಕ್ಲೋಸಿಂಗ್ ಬಲ್ಲಿ ಓಪನ್ ಆಗಿತ್ತು. ಸೊ ಪ್ರೀವಿಯಸ್ ಡೇ ಕ್ಲೋಸಿಂಗ್ ಬಲ್ಲಿ ಓಪನ್ ಆಗಿತ್ತು ಅಂದರೆ ಇದೇನು ಆ್ಯಕ್ಟ್ ಎಸ್ ಎ ಸಪೋರ್ಟ್, ಇದೊಂಥರ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತದೆ. ಸೊ ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟದ. ಇಲ್ಲಿ ನೋಡಿರಿ, ಇನ್ನು ಇಲ್ಲಿ ಫಸ್ಟ್ 10 ಮಿನಿಟ್ಸ್ ಕ್ಯಾಂಡಲ್ದಾಗ, ಒಂದು ಸೆಕೆಂಡ್ ಇದು ಎಲ್ಲ ಎರೇಸ್ ಮಾಡ್ತೀನಿ ಒಂಚೂರು. ಸೊ ಇಲ್ಲಿ ಮಾರ್ಕೆಟ್ ಏನು ಮಾಡ್ಯದ, ರೆಸ್ಪೆಕ್ಟ್ ಕೊಟ್ಟದ, ಈ ಸಪೋರ್ಟ್ ಮಾಡ್ಯದ. ಸೊ ಇಲ್ಲಿ ಫಸ್ಟ್ 15 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ಟೈಮ್ ಫ್ರೇಮ್ದಾಗ ನೋಡಿದಾಗ ಇಲ್ಲಿ ಹೈ ಮತ್ತು ಹಿಂಗೆ ಲೋ ಬ್ರೇಕ್ ಮಾಡಿ ಯಾವ ಸೈಡ್ ಮೂವ್ಮೆಂಟ್ ಆಗ್ತಾ ಆ ಸೈಡ್ ನಾವು ಟ್ರೇಡ್ ಮಾಡಿದೆ ಅಂತ ತಿಳ್ಕೊರಿ. ಇಲ್ಲಿ ಅಪ್ ಸೈಡ್ ಹೈ ಬ್ರೇಕ್ ಆಗ್ಯದ. ಸೊ ಸ್ಟಾಪ್ ಲಾಸ್ ಇಲ್ಲಿ ಪ್ಲೇಸ್ ಮಾಡಿ ನಾವು ಟಾರ್ಗೆಟ್ ಇದು ಮಾಡಿದರೆ 1:2 1:3 ಆರಾಮ್ಸೆ ಈ ಹೈ ತನ ಏನದ, ಪ್ರೀವಿಯಸ್ ಹೈ ತನ ಏನದ, ಇಲ್ಲಿ ಮಾರ್ಕೆಟ್ ಏನದ ಮೂವ್ಮೆಂಟ್ ಆಗ್ಯದ, ರೈಟ್. ಇಲ್ಲಿ ತನ ಬಂದಮೇಲೆ ಇಲ್ಲಿಂದ ನಿಮಗೇನದ, ಇಲ್ಲೊಂದು ರೆಸಿಸ್ಟೆನ್ಸ್ ತೊಗೋಬೇಕಿತ್ತು. ಬಟ್ ಇಲ್ಲೊಂದು ರೆಡ್ ಕ್ಯಾಂಡಲ್ ಮಾಡ್ತು. ಆ ರೆಡ್ ಕ್ಯಾಂಡಲ್ ಏನಾಗ್ಯದ, ಕಂಟಿನ್ಯೂ ಸೆಲ್ಲಿಂಗ್ ಸೈಡ್ ಹೋಗಿಲ್ಲ. ಅಲ್ಲೇನೋ ಒಂದು ರೆಡ್ ಕ್ಯಾಂಡಲ್ ಮಾಡಿ ಮತ್ತೇನದ ಸ್ಲೋ ಆ್ಯಂಡ್ ಸ್ಟಡಿ ಅಪ್ ಸೈಡ್ ಮೂವ್ಮೆಂಟ್ ಆಗ್ಯದ, ರೈಟ್. ಸೊ ಮಾರ್ಕೆಟ್ ಏನದ ಮತ್ತು ಅಗೇನ್ ಸೇಮ್ ಝೋನ್ದಾಗ ಏನದ ಬಂದು ಏನದ ಕ್ಲೋಸ್ ಆಗ್ಯದ ಇಲ್ಲಿ. ಸೊ ಆಪ್ಷನ್ಸ್ ಸೈನ್ಸ್ದಾಗ ಏನು ಇಂಡಿಕೇಶನ್ ತೋರಿಸ್ತು ನೋಡೋಣ ಒಂಚೂರು, ರೈಟ್. ಇಲ್ಲಿ ನೋಡಿರಿ, 24,200 ಇಲ್ಲಿ ಏನಪ್ಪ ಅಂತಂದರೆ 91 lakhs ಕಾಲ್ ಶಾರ್ಟ್ ಮಾಡಿದವ್ರ, ರೈಟ್. 24,200 ಈ ಝೋನ್ದಾಗ 24,200 ಕಾಲ್ ಶಾರ್ಟ್ ಮಾಡಿದವರು 91 lakhs ಅರ. ಬಟ್ ಅದೇ ಏನಾಗಿದೆ, 24,200ಗೆ 1.22 crores ಏನದ ಪುಟ್ಸ್ ಸೆಲ್ ಮಾಡ್ಯಾರ. ಸೊ ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗ್ಬೇಕಂದ್ರೆ ಟ್ರೈ ಮಾಡಲ್ತದೆ, ರೈಟ್. ನಾಳೆ ಏನದಪ್ಪ ಅಂತಂದ್ರೆ 15 ಮಿನಿಟ್ಸ್ ಏನು ನಮ್ಮದು ಪ್ರೀ ಮಾರ್ಕೆಟ್ ಓಪನಿಂಗ್ ಇರ್ತಲ್ಲ, ಅದ್ರಾಗ ನೋಡಬೇಕು ಕ್ವಾಂಟಿಟಿ ಏನು ಪುಟ್ ಶಾರ್ಟ್ ಮಾಡೋದು ಜಾಸ್ತಿ ಅಲ್ಲತ್ತಾರೆ, ಕಾಲ್ ಶಾರ್ಟ್ ಮಾಡೋದು. ಇಫ್ ಇನ್ ಕೇಸ್ ಕಾಲ್ ಶಾರ್ಟ್ ಮಾಡೋದು ಐತಂದರೆ ಮಾರ್ಕೆಟಿಂದ ಸೆಲ್ಲಿಂಗ್ದಾಗ ಬಂದು ಮತ್ತೇನಂದ್ರೆ ಅಪ್ಸೈಡ್ ಮೂವ್ಮೆಂಟ್ ಆಗ ಕಾಣಿಸ್ತದೆ. ಯಾಕಂದ್ರೆ ಇಲ್ಲಿ ಪುಟ್ ಶಾರ್ಟ್ ಮಾಡಿದವರು ಜಾಸ್ತಿ ಅದಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿರಿ 1 crore ಏನದ ಪುಟ್ ಶಾರ್ಟ್ ಮಾಡಿದವ್ರ. ಸೊ ಇಲ್ಲೆಲ್ಲ ಆಲ್ಮೋಸ್ಟ್ ಪುಟ್ ಶಾರ್ಟ್ ಮಾಡಿದವರು ಕೂತಾರ ಅಂತಂದ್ರೆ ಏನದ ಮಾರ್ಕೆಟ್ ಅಪ್ಸೈಡ್ ಮೂವ್ಮೆಂಟ್ ಪ್ರಯತ್ನ ಪಡಲ್ತಾರೆ ಅಪ್ಸೈಡ್ ಹೋಗ್ಬೇಕಂತೇಳಿ. ಬಟ್ 24,250 ಆ್ಯಂಡ್ 24,300 ಇಲ್ಲಿ 95 lakhs ಏನದ ಆಲ್ಮೋಸ್ಟ್ ನಿಯರ್ ಟು 1 crore ಏನದ ಕಾಲ್ ಶಾರ್ಟ್ ಮಾಡ್ತಾರೆ. ಇಲ್ಲಿ 24,300. ಸೊ 24,300 ಯಾವ ಲೆವೆಲ್ ಅದಪ್ಪ ಅಂತಂದ್ರೆ ಇಲ್ಲ ಅದ ನೋಡಿರಿ, ನಿಯರ್ ದಿಸ್ ಲೆವೆಲ್. ಇದೊಂಚೂರು ಇಲ್ಲಿ ಲೈನ್ ಡ್ರಾ ಮಾಡ್ತೀನಿ. ಸೊ 24,300 ನಿಯರ್ ಟು ನಿಯರ್ ಅಂದರೆ ಇಲ್ಲೊಂದು ಸ್ವಿಂಗ್ ಅದ ನೋಡಿರಿ. ಲೈಕ್ ಇದೇನು ನಮ್ಮ ಸೆಲ್ಲಿಂಗ್ ಡೇ ಆಗಿತ್ತಲ್ಲ 2 days ಬ್ಯಾಕ್ 8th ಡೇಟಿಗೆ, ಅದೊಂದು ರೆಸಿಸ್ಟೆನ್ಸ್, ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ 24,300. ಯಾಕಂದರೆ ಇಲ್ಲಿ ಕಾಲ್ ಶಾರ್ಟ್ ಮಾಡಿದ್ರೆ ಜಾಸ್ತಿ ಜನ ಅದಾರ. ಸೊ ಮಾರ್ಕೆಟ್ ಏನಾದ ಇಲ್ಲಿ ತನಕ ಹೋಯ್ತಂದ್ರೆ ಮತ್ತೆ ಇಲ್ಲೇನ ಸೆಲ್ಲಿಂಗ್ ಆಗೋ ಪ್ರಾಬಿಲಿಟಿ ಏನದ ನಮ್ಗೆ ಕಾಣಿಸ್ತದೆ. ಸೊ 23,350ಗೂ 91 lakhs ಏನದ, ಇದು 51 lakhs ಏನದ ಸೆಲ್ಲಿಂಗ್ ಅದ. ಸೊ ಮಾರ್ಕೆಟ್ ಏನದ 350ಗೂ ಏನದ ಸೆಲ್ಲಿಂಗ್ ಝೋನ್ ಅದ. ಸೆಲ್ಲಿಂಗ್ ಝೋನ್ ಯಾಕದಪ್ಪ ಅಂತಂದರೆ ಪ್ರೀವಿಯಸ್ ಕ್ಲೋಸಿಂಗ್ ಅದ ನೋಡಿರಿ. ಇಲ್ಲಿ ಏನದ, ಇಲ್ಲಿ
ಪ್ರಿವಿಯಸ್ದೊಂದು ಕ್ಲೋಸಿಂಗ್ ಅದ. ಸೊ ಇದು ಇಂಪಾರ್ಟೆಂಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಇದನ್ನು ನಾವು ಏನದ ಫಸ್ಟ್ ಡ್ರಾ ಮಾಡೋದು ಕಲಿಬೇಕು, ರೈಟ್. ಇದು ಇಲ್ಲೊಂದು ರೆಸಿಸ್ಟೆನ್ಸ್ ಅದು, ಇಲ್ಲಿ ಇದಾಗ್ತದೆ ನೋಡಿ. ನಾ ಟ್ರೇಡ್ ಯಾವ ಥರ ಮಾಡಬೇಕು, ನಮ್ದು ಲೆವೆಲ್ಸ್ ಯಾವುದು ಟ್ರೇಡ್ ಅಂತಂದ್ರೆ, ಐದರ್ ನಿಫ್ಟಿ ಏನದ ಈ ಲೆವೆಲ್ ಏನಾದರೂ ಬ್ರೇಕ್ ಆಯ್ತು ಅಂದ್ರೆ 24,260 ಏನಾದರೂ ಬ್ರೇಕ್ ಆಯ್ತು ಅಂದ್ರೆ ನಮಗೆ 300 ತನಕ ಹೋಗೋದು, ಒಂದು 40 ಪಾಯಿಂಟ್ಸ್ ಏನಾದ್ರೆ ನಮಗೆ ಇಲ್ಲಿ ಸ್ಕ್ಯಾಲ್ಪಿಂಗ್ ಸಿಗ್ತದೆ, ಅಪರ್ಚುನಿಟಿ ಸಿಗ್ತದೆ. ಇಲ್ಲಪ್ಪ ಅಂತಂದರೆ 24,300 ಟಚ್ ಆಗಿ ಅಲ್ಲೊಂದು ರೆಡ್ ಕ್ಯಾಂಡಲ್ ಫಾರ್ಮೇಷನ್ ಮಾಡ್ತಂದ್ರೆ ಡೌನ್ ಸೈಡಾಗ ನಮಗೇನದ ಚಾನ್ಸ್ ಏನದ ಸಿಗ್ತದೆ ಇಲ್ಲಿ, ರೈಟ್. ಕಾಲ್ ಆಪ್ಷನ್ ಆ್ಯಂಡ್ ಪುಟ್ ಆಪ್ಷನ್ದಾಗ ಒಂಚೂರು ನಾ ಪ್ರೀವಿಯಸ್ ಲೆವೆಲ್ಸ್ಗಳು ಮಾರ್ಕ್ ಮಾಡಿಕೊಟ್ಟಿದ್ದೆ, ಯಾವ ಥರ ಏನಾಗಿದೆ ಟ್ರೇಡ್ ಆಗಿದೆ ಅದ್ರ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ ಬರ್ರಿ, ರೈಟ್. ಇಲ್ಲಿ ನೋಡಿರಿ, ಕಾಲ್ದಾಗನ ಏನಾದ್ರೆ ನಿಮಗೆ ಇಂಪಾರ್ಟೆಂಟ್ ಝೋನ್ ಎಲ್ಲ ಆಲ್ರೆಡಿ ಬಿಫೋರ್ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿರಿ. ಅದ್ರಾಗ ಇದೇನು ರೆಡ್ ಬಾಕ್ಸ್ನ ಮಾರ್ಕ್ ಮಾಡಿ ಇಟ್ಟಿದೆ, ಯಾಕಪ್ಪ ಅಂತಂದ್ರೆ ಇದೊಂದು ಸಪೋರ್ಟ್ ಝೋನ್ ಅದ, ಇಲ್ಲಿಂದ ಮಾರ್ಕೆಟ್ ಅಪ್ಸೈಡ್ ಹೋಗ್ತಾ ಅಂತ ಹೇಳಿದ್ನ. ಆಮೇಲೆ ಅದು ಇನ್ನೊಂದು ಕನ್ಫರ್ಮೇಷನ್ ಏನಪ್ಪ ಅಂತಂದರೆ, ಇದು ಝೋನ್ ಏನಾದರೂ ಬ್ರೇಕ್ ಆಯಿತು ಅಂತಂದ್ರೆ ಫುಲ್ 100% ಕನ್ಫರ್ಮೇಷನ್ ಆಗ್ತದೆ ಅಂತ ನಾನು ನಿಮಗೆ ಹೇಳಿದೆ, ರೈಟ್. ಮಾರ್ಕೆಟ್ ಏನಿದೆ ಒಂದು ಗ್ಯಾಪ್ ಡೌನ್ ಓಪನ್ ಆಯಿತು, ಒಂದು ಸ್ಟ್ರಾಂಗ್ 10 ಮಿನಿಟ್ಸ್ನಾಗ ರೆಡ್ ಕ್ಯಾಂಡಲ್ ಮಾಡಿದೆ. ಸೊ 10 ಮಿನಿಟ್ಸ್ ತೊಗೊರಿ, ನೀವು 5 ಮಿನಿಟ್ಸ್ ತೊಗೊರಿ. ಏನಾಗಿದೆ, ಇಲ್ಲೊಂದು ರೆಡ್ ಕ್ಯಾಂಡಲ್ ಮಾಡ್ತು, ಬಟ್ ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿ ಏನಂದ್ರೆ ಸಸ್ಟೇನ್ ಆಗಿಲ್ಲ ಮಾರ್ಕೆಟ್. ಇಲ್ಲಿ ಒಂದು ಸ್ವಲ್ಪ 2-3 ಕ್ಯಾಂಡಲ್ಸ್ ಮಾಡಿ ಆ ಹೈ, ಇದು ಡೈ ಹೈ ಏನದ ಬ್ರೇಕ್ ಮಾಡಿದಿಲ್ಲ. ಸೊ ಡೇ ಹೈ ಬ್ರೇಕ್ ಮಾಡ್ತು. ನಾನು ನಿಮ್ಮ ಕನ್ಫರ್ಮೇಷನ್, ಡಬಲ್ ಕನ್ಫರ್ಮೇಷನ್ ಯಾವ್ದು ಹೇಳಿದ್ದೆ, ಈ 100 ಲೆವೆಲ್ ಏನಾದರೂ ಬ್ರೇಕ್ ಆಗಿತ್ತು ಅಂದ್ರೆ ಡಬಲ್ ಕನ್ಫರ್ಮೇಷನ್ ಅಂತ ಹೇಳಿದ್ದು ನಿಮಗೆ, ರೈಟ್. ಸೊ ಈ 100 ಲೆವೆಲಿಗೆ ಒಂದು ಸ್ವಲ್ಪ ಕನ್ಸೋಲಿಡೇಷನ್ ಮಾಡಿ ಆಲ್ಮೋಸ್ಟ್ ಇದು ಬ್ರೇಕ್ ಆದಾಗ, ಈ ಹೈ 120 ಏನು ಬ್ರೇಕ್ ಆಯ್ತಲ್ಲ, ಬ್ರೇಕ್ ಆದಾಗ ನಮಗೆ ಇಮಿಡಿಯೇಟ್ ನೋಡಿರಿ ಎಷ್ಟು ಆಲ್ಮೋಸ್ಟ್ 100 ಪಾಯಿಂಟ್ಸ್ ಏನಾದ ಮೂವ್ಮೆಂಟ್ ಆಗಿದ್ದಿಲ್ಲ ಸಿಂಗಲ್ ಒಂದು 1.5 ಅವರ್ಸ್ನಾಗ ಒಂದು ಇದು ನೋಡಿ ಎಷ್ಟು ದೊಡ್ಡ ಕ್ಯಾಂಡಲ್ ಮಾಡ್ಯಾರ. ಸೊ ಅಂದ್ರೆ ಇದೊಂದು ಸಪೋರ್ಟ್ ಝೋನ್ ಇತ್ತು, ರೈಟ್. ನಾ ಯಾವಾಗಲೂ ಈ ಲೆವೆಲ್ಸ್ಗಳು ಇಂಪಾರ್ಟೆಂಟ್ ಲೆವೆಲ್ಸ್ ಕೊಟ್ಟಿರ್ತಾನಲ್ಲ, ಅದು ಎಸ್ ಎಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡಿ ಎಷ್ಟು ನೀಟಾಗಿ ಮಾಡ್ಯದ. ಬ್ರೇಕ್ ಡೌನ್ ಆಯಿತು, ಇಲ್ಲಿ ಪ್ರೀವಿಯಸ್ದು ಏನಾದರೂ ಸ್ಟಾಪ್ ಲಾಸ್ ಇದ್ವಲ್ಲ, ಸ್ಟಾಪ್ ಲಾಸ್ ಹಂಟ್ ಮಾಡ್ತು, ಡೇ ಹೈ ಬ್ರೇಕ್ ಮಾಡ್ತು, ಕ್ಯಾಂಡಲ್ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಬ್ರೇಕ್ ಮಾಡ್ತು. ಸೊ ರೀಟೆಸ್ಟ್ ಮಾಡಿ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ನೋಡಿರಿ 80ಲಿಂದ 200ವರೆಗೂ ಹೋಗ್ಯದ ನಾವು ಮಾರ್ಕೆಟ್, ನಾ ಈ ಸಪೋರ್ಟ್ ಝೋನಿಂದ ಮಾರ್ಕ್ ಮಾಡಿ ಲೆವೆಲ್ಸಿಂದ. ಸೊ ಪುಟ್ ಆಪ್ಷನಲ್ಲೂ ನಾ ಏನು ಹೇಳಿದ್ದೆ, ಇದೊಂದು ಸಪೋರ್ಟ್ ಝೋನ್ ಅದ ಅಂತ ಹೇಳಿದ್ದೆ, ರೈಟ್. ಇಲ್ಲಿ ನೋಡಿರಿ, ಮಾರ್ಕೆಟ್ ಏನಾಯಿತು, ಗ್ಯಾಪ್ ಅಪ್ ಓಪನ್ ಆಗಿದೆ, ಇದೊಂದು ಸಪೋರ್ಟ್ ಝೋನ್ ಅದ ಅಂತ ಹೇಳಿದೆ. ಮಾರ್ಕೆಟ್ ಇಲ್ಲಿಂದ ಗ್ಯಾಪ್ ಅಪ್ ಓಪನ್ ಆಗ್ಯದ, ಸ್ಲೋ ಆ್ಯಂಡ್ ಸ್ಟಡಿ ಏನದ. ಇಲ್ಲಿ ಮಾರ್ಕೆಟ್ ಬಂದು ಸೇಮ್ ಝೋನ್ ಇದು ನೋಡಿರಿ, ಇದೇನು ಝೋನ್ಸ್ ನಾ ಮಾರ್ಕ್ ಮಾಡಿದ್ದಲ್ಲ, ಇದೇ ಸೇಮ್ ಝೋನಿಗೆ ಬಂದು ಮತ್ತೆ ಸಪೋರ್ಟ್ ತೊಗೊಂಡದು, ರೈಟ್. ಈ ಥರ ನಾವು ಕ್ವಿಕ್ ಏನದ ಸ್ಕ್ಯಾಲ್ಪಿಂಗ್ನಾಗ ಈ ಪಾಯಿಂಟ್ಸ್ಗಳು ಕ್ಯಾಪ್ಚರ್ ಮಾಡ್ಕೋಬೋದು ಆರಾಮ್ಸೆ. ಇಲ್ಲಿ ನೋಡಿ ಎಷ್ಟು ಪಾಯಿಂಟ್ ಇದು 50-60 ಪಾಯಿಂಟ್ಸ್ ಏನದ ಮೂವ್ಮೆಂಟ್ ಕೊಟ್ಟದು ಇದು ನಮಗೆ, ರೈಟ್. ಈ ಥರ ಸ್ಮಾಲ್ ಪಾಯಿಂಟ್ಸ್ಗಳನ್ನ ಏನದ ಆರಾಮ್ಸೆ ಕ್ಯಾಪ್ಚರ್ ಮಾಡ್ಕೋಬೋದು, ರೈಟ್. ಈ ಥರ ನಾವು ಟ್ರೇಡ್ ಮಾಡ್ಕೋಬೋದು. ನಾಳೆನೂ ಏನದಪ್ಪ ಅಂದರೆ ಇದೊಂದು ಸಪೋರ್ಟ್ ಝೋನ್ದಾಗೆ ಅದ. ನಾಳೆನೂ ಏನದ, ಇಲ್ಲಿ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಂದರೆ 250 ಈ ಎಂದಾಗ ಏನೋ ಗ್ಯಾಪ್ ಅಪ್, ಇದರಲ್ಲಿ ಇಂಡೆಕ್ಸಲ್ಲಿ ಏನೋ ಗ್ಯಾಪ್ ಡೌನ್ ಓಪನ್ ಆಯ್ತು ಅಂದ್ರೆ ಇಲ್ಲೇನದ 250 ಈ 245 230 ರೇಂಜ್ನಾಗ ಓಪನ್ ಆಗಿ ಮಾರ್ಕೆಟ್ ಏನೋ ಇಲ್ಲಿಂದ ಸ್ಲೋ ಆ್ಯಂಡ್ ಸ್ಟಡಿ ಮತ್ತು ಈ ಲೆವೆಲಿಗೆ ಟೆಸ್ಟ್ ಮಾಡೋದು ಇರುತ್ತೆ. ಇಫ್ ಇನ್ ಕೇಸ್ ಈ ಲೆವೆಲ್ ಏನಾರು ಬ್ರೇಕ್ ಆಯ್ತು ಅಂದ್ರೆ ನಮಗೇನದ ಕಾಲ್ ಸೈಡ್ನಾಗ ಏನದ ಒಂದು ಅಪರ್ಚುನಿಟಿ ಇಲ್ಲಿ ಸಿಗ್ತದೆ. ಇಲ್ಲಿ 240 260 ರೇಂಜ್ವರೆಗೂ ಹೋಗೋದನ್ನು ಅಪರ್ಚುನಿಟಿ ನಮಗೆ ಇಲ್ಲಿ ಕಾಣಿಸ್ತದೆ. ಐ ಹೋಪ್ ನಾನು ಹೇಳ್ಕೊಟ್ಟಿದ್ದು ನಿಮಗೆಲ್ಲ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ನನ್ನ ಚಾನಲಿಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಕಮೆಂಟ್ ಹಾಕಿರಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡಿರಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಅದ ಅವರಿಗೆಲ್ಲ ಸ್ವಲ್ಪ ಏನದ ಈ ಚಾನಲ್ ಬಗ್ಗೆ ಏನದ ಹೇಳ್ರವರಿಗೆ, ಸೊ ದಟ್ ಅವ್ರಿಗೂ ಒಂದು ಸ್ವಲ್ಪ ಏನದ ಕಲೀಲಿಕ್ಕೆ, ಒಂದು ಹೊಸ ಇದು ಕಲೀಲಿಕ್ಕೆ ಏನದ ಅಪರ್ಚುನಿಟಿ ಆಗಲಿ. ಬೈ ಫ್ರೆಂಡ್ಸ್.